ಇನ್ನು ನಿನ್ನೆ ರಾತ್ರಿ ಸುಮಾರು 9 ಗಂಟೆಗೆ ಬೀದರ್ ಜಿಲ್ಲೆಯಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆ ನಡೆದಿದೆ. ಹೌದು ವೀಕ್ಷಕರೇ, ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಇನ್ನು 4ನೇ ಅಂಗ ಪತ್ರಿಕಾ ರಂಗ, ಇನ್ನು 4ನೇ ಸ್ತಂಭ ಪತ್ರಿಕಾ ರಂಗ. ಆದ್ರೆ ಇಲ್ಲಿ ನಡು ಬೀದಿಲಿ ರಾಜಾರೋಷವಾಗಿ ಅರಣ್ಯ ಸಿಬ್ಬಂದಿಯವರು ಪತ್ರಕರ್ತರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇದೀಗ ನೀವು ನೋಡ್ತಿದ್ದೀರಾ ಕೆಪಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಪೂಜಾ. ಬನ್ನಿದೀಗ ಹಲ್ಲೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಪತ್ರಕರ್ತನ ಮೇಲೆ ಹಲ್ಲೆಯನ್ನ ಮಾಡಿದಂತಹ ಬೀದರ್ ಅರಣ್ಯ ಸಿಬ್ಬಂದಿಯವರು ಇನ್ನು ನಡು ರಾತ್ರಿಯಲ್ಲಿ ಗಿಡ ಮರಗಳನ್ನ ನೆಟ್ಟಿರುವಂತಹ ಅರಣ್ಯ ಇಲಾಖೆ ಬೀದರ್ ವಿಮಾನ ನಿಲ್ದಾಣದಿಂದ ಗಾಂಧಿಗಂಜ್ ಹೋಗುವ ಮಾರ್ಗದಲ್ಲಿ ಮುಂಜಾನೆ ನೋಡಿದ್ರೆ ಯಾವುದೇ ಗಿಡಗಳು ಇರುವುದಿಲ್ಲ. ಆದ್ರೆ ರಾತ್ರಿ ಸುಮಾರು 9 ಗಂಟೆಗೆ ಗಿಡಗಳನ್ನ ಹಚ್ಚಲು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂದು ಗಿಡಗಳನ್ನ ನೆಡ್ತಿದ್ರು. ಇದನ್ನ ನೋಡಿದಂತಹ ಕೆಲ ಪತ್ರಕರ್ತರು ಯಾಕೆ ರಾತ್ರಿಯಲ್ಲಿ ಗಿಡಗಳನ್ನ ನೆಡ್ತಿದ್ದೀರಿ ಅಂತ ಕೇಳಿದ್ದಕ್ಕೆ ಇಷ್ಟೊಂದು ಗಲಾಟೆ ನಡೆದಿದೆ. ಹೌದು ವೀಕ್ಷಕ, ನೀ ಯಾವನೋ ಬೋಳಿ ಮಗ್ನೆ, ನೀ ಯಾಕೆ ಇಲ್ಲಿಗೆ ಬಂದಿದ್ದಿ, ನಿಂದೇನದ ಅಂತ ಎನ್ನುವಂತಹ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿದ್ದಲ್ದೆ ಎದೆಯ ಶರ್ಟ್ ಅನ್ನ ಕೂಡ ಹಿಡಿದು ಕಪಾಳಕ್ಕೆ ಹೊಡೆದಿದ್ದಾರೆ. ಹೌದು ವೀಕ್ಷಕ, ಇನ್ನು ಇಬ್ರು ಹಿಡಿದುಕೊಂಡು ಇನ್ನೊಬ್ರು ಮನಸೋ ಇಚ್ಛೆ ಥಳಿಸಿದ್ದಾರೆ. ಈ ಮೀಡಿಯಾದವರದ್ದು ಅತಿಯಾಗಿದೆ. ಈತನಿಗೆ ಫಾರೆಸ್ಟ್ ಆಫೀಸ್ ಎಳ್ಕೊಂಡು ಬೈರಿ ಅಂತ ಯಾವುದೋ ಒಂದು ಪ್ರೈವೇಟ್ ಗಾಡಿಯಲ್ಲಿ ಕೂಡಿಸ್ಕೊಂಡು ಹೋಗಿ ಜಿಲ್ಲಾ ಅರಣ್ಯ ಕಚೇರಿಯಲ್ಲಿ ಕೂಡಾಕಿದ್ದಾರೆ. ಇನ್ನು ಆಮೇಲೆ ಅಲ್ಲಿಂದ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಾಥ್ ನೀಡುವ ಬದಲು ಅಡಚಣೆ ಉಂಟು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈ ವಿಡಿಯೋದಲ್ಲಿ ತಾವು ನೋಡಬಹುದಾಗಿದೆ. ಈ ವಿಡಿಯೋ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ವರದಿಗಾರರ ಕತ್ತಲ್ಲಿ ಐಡಿ ಕಾರ್ಡ್ ಕೂಡ ಇದ್ರು ಎಲ್ಲಾನು ತಿಳಿದು ಗುಂಡಾಗಿರಿ ವರ್ತನೆಯನ್ನ ಮೆರೆದಿದ್ದಾರೆ. ಇನ್ನು ಸರ್ಕಾರದ ಅಧಿಕಾರಿಗಳೇ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಾ ಇರೋದು ತಾವು ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ. ಇನ್ನು ಪತ್ರಿಕಾ ಮಾಧ್ಯಮ ಒಂದು ಸಂವಿಧಾನದ ಅಂಗವಾಗಿ ಕೆಲಸ ಮಾಡ್ತಿದೆ. ಇನ್ನು ಪತ್ರಕರ್ತರ ಮೇಲೆ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಹಲ್ಲೆ ಮಾಡಿದ್ದಾರೆ. ಇನ್ನು ಕೂಡಲೇ ಇಂತಹ ಅಧಿಕಾರಿಯನ್ನ ಕೆಲಸದಿಂದ ವಜಾ ಮಾಡಿ ಅವರ ಮೇಲೆ ಕಾನೂನು ಅಡಿಯಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ತಾರಾ ಇಲ್ಲ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಅಂತ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು. ಚಂದ ಮಾತಾಡೋದು ಗೊತ್ತಿಲ್ಲ, ಜಗಳ ಗೌರವ ಯಾಕೆ ಮಾಡ್ತಾ ಇದೀರಿ? ನಾಯಕರೇ ಯಾಕೆ ನಾವ್ ಏನ್ ಮಾಡಿದ್ವಿ ಹೇಳ್ರಿ ಸರ್, ನಾವ್ ಏನ್ ಮಾಡಿದ್ವಿ ಹಂಗೆ ಬಿಡ್ರಿ ಸರ್. ನೋಡ್ರಿ ಕೇಳ್ರಿ ಅವ್ರು ಯಾವ ಪ್ಲೇಸ್ ಕೇಳ್ರಿ ಸರ್. ನಾನು ಸಾಮಾನ್ಯ ಪ್ರಜೆ ಸರ್, ನಾವು ಹೇಳ್ತಾ ಇದ್ದೀನಲ್ಲ. ಊಟ ಇದೆ ಸರ್. ಆಯ್ತು ರೀ ಸರ್, ಹೋಗ್ರಿ ಹೋಗ್ರಿ
ತಿಳ್ಕೊಂಡು ಮಾತಾಡೋದು ಸುಮ್ಮನೆ ತಾವೇಶಾನೆ ತಿಳ್ಕೊಂಡು ನಮಗೆ ಇಲ್ಲಿ ಹುಚ್ಚುಳ ಮಗಳು ಕಾಣತ್ತಾರಲ್ಲ ಇಲ್ಲಿ ಕೆಲಸ ಮಾಡೋರು ಇಲ್ಲಿ ರಾತ್ರಿ ಹೆಣ್ಣು ಮಕ್ಕಳಿಗೆಲ್ಲ ಬಿಟ್ಟು ಬಂದಿಲ್ಲಿ ಹೌದು correct. ಪ್ರಶ್ನೆ ಮಾಡೋ ಜಾಗದಾಗ ಇಲ್ಲ ಹೌದು ಹೌದು ಇಲ್ಲ ತಮ್ಮ ಕರ್ತವ್ಯ ತಾವು ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ ನಾ ಅಗ್ರಿತೀನಿ ಬಿಡ್ರಿ ಪರವಾಗಿಲ್ಲ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಬೇಕು ತಿಳ್ಕೊಂಡಿದ್ದೀವಿ ಕಾನೂನು ಸರ್ ಏಯ್ ಅಲ್ಲಿ ಆಫೀಸ್ ನಡೀತೀನಿ ಅಲ್ಲಿ ಗೊತ್ತು ಮಾಡ್ತೀನಿ ನಡಿ ಆಫೀಸ್ ತಗೊಂಡು ಅಲ್ಲಿ ಆಫೀಸಿಗೆ ನಡಿ ಮಾಡ್ತೀನಿ ನಿಮಗೆಲ್ಲ ಅಲ್ಲ ಈ ಮಂದಿ ಏನಿಲ್ಲ ಏನು ಫಾಲ್ತು ಕಾಣ್ತಾರೆ ಇವರೆಲ್ಲ ಇಲ್ಲಿ ಮುಂಜಾನಿಂದ ಇಲ್ಲಿ ಏನು ಮಧ್ಯಾಹ್ನ ಊಟ ಮಾಡಿಲ್ಲ ಸರ್ ಹಾಕಿ ತೊಟ್ಟ ಮ್ಯಾಗ ನಮ್ದು ಕರ್ತವ್ಯ ಹೆಂಗದ ಅಂದ್ರ ನಾವು ಹೆಣ್ರ ಮಕ್ಳಿಗೆ ಬಿಡ್ಬೇಕಾದ ಮಾಡ್ಬೇಕಂತ ಯಾಕಂದ್ರ ನಾನು ಮಾತಾಡಂಗಿದ್ದ ಆಫೀಸಿಗೆ ಬಂದು ಮಾತಾಡೋಣ ಆಯ್ತಾಯ್ತು ಓಕೆ ಹೆಚ್ಚಿಗೆ ಮಾತಾಡೋಣ ಆಯ್ತಾಯ್ತು ಹೋಗಿ ಮಾತಾಡಲ್ಲ ಸರ್ ತಾವು ಅಧಿಕಾರಿ ಏನ್ ಅಧಿಕಾರಿ? ಹೇಳ್ದಿರಲ್ಲ ಹೇಳ್ದಿರಲ್ಲ ತಿಳ್ಕೊಬೇಕಷ್ಟೇ ಏನು ಹೇಳಿದ್ರು ಅಂತ ತಿಳ್ಕೊಳ್ಬೇಕು ಮುಗಿದೋಯ್ತು ಅಷ್ಟೇ ತಿಕ್ಕ ಮುಚ್ಕೊಂಡು ನಡಿಬೇಕಷ್ಟೇ